ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಸುಮಾರು 2 ತಿಂಗಳುಗಳು ಆಯಿತು ಫ್ರೆಂಡ್ಸ್, ನಾನು ಡೈಲಿ ವ್ಲಾಗ ಸ್ಟಾಪ್ ಮಾಡಿ. ನನ್ನ ತಮ್ಮಂಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನು ಇದರಲ್ಲೇ ಇದ್ದು ವ್ಲಾಗ್ನ ಸ್ಟಾರ್ಟ್ ಮಾಡಿರಲಿಲ್ಲ. ಈಗ 2 ತಿಂಗಳಾದಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಫ್ರೆಂಡ್ಸ್ ನಾನಿವತ್ತು ಹೇಳೋಕೆ ಹೊರಟಿರೋದೇನೆಂದರೆ, ತಮ್ನೈಲಲ್ಲಿ ಹೇಳಿರೋ ರೀತಿ ನಾನಿವತ್ತು ಹೇಳ್ತಾ ಇದ್ದೀನಿ ವಿಷಯದ ಬಗ್ಗೆ. ಅದೇ ರೀತಿ ಇಲ್ಲಿ ನಾನಿಲ್ಲಿ ಮಸಾಲ ಅಕ್ಕಿ ರೊಟ್ಟಿ ಮತ್ತು ನಮ್ಮ ಹಳ್ಳಿಗಳಲ್ಲಿ ಮಾಡುವಂಥ ಕಾಯಿ ಚಟ್ನಿ, ಗಟ್ಟಿ ಕಾಯಿ ಚಟ್ನಿ, ಅದು ಒಗ್ಗರಣೆ ಮಾಡೋ ರೆಸಿಪಿಯ ನೋಡ್ಕೊಳ್ತಾ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಹಿಂಗೆ ಹೇಳಿದ್ನಲ್ಲ, ನನ್ನ ತಮ್ಮಂಗೆ ಲಾಸ್ಟ್ ಇದರಲ್ಲಿ ಹೇಳಿದ್ದೆ ನಾನು. ನನ್ನ ತಮ್ಮಂಗೆ ಆಕ್ಸಿಡೆಂಟ್ ಆಗಿತ್ತು. ಅವನು ಹೋಗಬೇಕಾದ್ರೆ ಯಾರೋ ಬಂದು ಹಿಂಗೆ ಆಟೋದಲ್ಲಿ ಹೊಡೆದು ಹೋಗ್ಬಿಟ್ಟಿದ್ರು. ಆದ್ದರಿಂದ ನಾವು ಅವನ್ನ ಅಡ್ಮಿಟ್ ಮಾಡಿ ಆಯಿತು, ಸರ್ಜರಿನೂ ಆಯಿತು. ಇನ್ನೂ ಹಾಸ್ಪಿಟ್ಲಿಗೆ ಸೇರ್ಕೊಂಡ್ರೆ ಅದು ಮುಗಿದಿದ್ದ ಕತೆ ಆಗಿಬಿಟ್ಟಿದೆ. ಹೆಂಗಿರುತ್ತೆ ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್ ಜೀವನ ಅನ್ನೋದು. 2 ತಿಂಗಳಲ್ಲಿ ಹಿಂದೆ ಇದ್ದಿದ್ದು ಈಗ 2 ತಿಂಗಳಾದಮೇಲೆ ಇಲ್ಲ ನನಗಿದೆ. ಇವತ್ತು ಹೆಂಗಿರುತ್ತೆ, ನಾಳೆ ಬೆಳಗ್ಗೆ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದೇ ಪರಿಸ್ಥಿತಿ ನಾವು ಅನುಭವಿಸ್ಬಿಟ್ವಿ ಫ್ರೆಂಡ್ಸ್. ಏನು ಹೇಳೋದು, ಏನು ಹೇಳಬೇಕು ಅಂತನೂ ಇಲ್ಲಿ ಗೊತ್ತಾಗ್ತಿಲ್ಲ. ಹೆಂಗೆ ಹೇಳೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಅದೇನೋ ಅಲ್ಲಿ ಹೇಳ್ತಾರಲ್ವ, ಹಲ್ಲಿದ್ದರಿಗೆ ಕಡಲೆ ಇರಲ್ಲ, ಕಡಲೆ ಇದ್ದವರಿಗೆ ಹಲ್ಲಿರಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ತುಂಬ ಚೆನ್ನಾಗಿ ಓದೋನು ನನ್ನ ತಮ್ಮ. ಆದರೆ ಇವತ್ತು ಅವನು ಸೆಕೆಂಡ್ PU ಇದ್ದಾನೆ. ಬಟ್ ಈಗ ಅವನಿಗೆ ಅವ್ನು ನೆಕ್ಸ್ಟ್ ಏನು ಅನ್ನೋದು ಗೊತ್ತಿಲ್ಲ. ಇಲ್ಲ ಒಂದು ಕಡೆ ಅವನು ಉಳ್ಕೊಂಡ ಅನ್ನೋ ಖುಷಿ ಪಡಬೇಕು, ಇಲ್ಲ ಹಂಗೆ ಓದೋ ಹುಡುಗಂಗೆ ದೇವ್ರು ಯಾಕೆ ಹಿಂಗೆ ಮಾಡ್ದ ಅಂತ ನಾವು ಯೋಚನೆ ಮಾಡಬೇಕು. ಒಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ನಾವು ಹೆಂಗೆ ಮಾಡೋದಪ್ಪ ಜೀವನ ಅಂತ ಅನ್ನೋಂಗೆ ಆಗ್ಬಿಟ್ಟಿದೆ. ದುಡ್ಡು ಖರ್ಚಾಯಿತು. ಹೆಂಗೆ ಅಂತಂದರೆ, ಈ ಹಾಸ್ಪಿಟ್ಲ್ ಅನ್ನೋದು ನಮ್ಮ ಇದರಲ್ಲಿ ಒಂದು ಪೇಪರಲ್ಲಿ ಓದಿದ್ದು ನೆನಪಿದೆ. ಹಾಸ್ಪಿಟ್ಲು ಅನ್ನೋದು ನಮ್ಮ ಇಂಡಿಯಾದಲ್ಲಿ ಒಂದು ಸಲ ಹಾಸ್ಪಿಟ್ಲು ಬಂದು ಆ ಖರ್ಚು ಬಂದು ನಾವು ಬಂದ್ಬಿಟ್ರೆ ನಾವು ಇನ್ನೂ ಎಷ್ಟೋ ವರ್ಷಗಳ ಕಾಲ ಹಿಂದೆ ಹೋಗ್ತೀವಂತೆ. ಹಾಗಾಗಿದೆ. ಯಾರಿಗೂ ಗೊತ್ತಿರಲ್ಲ ಫ್ರೆಂಡ್ಸ್. ಈಗ ನಮಗೂ ಸಹ, ನಾವು ಸಹ ಮಾಡಿಸಿರಲ್ಲ. ಏನು ಇನ್ಶೂರೆನ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ಆ ಹೊಡೆತ ತಡ್ಕೊಳ್ಳೋದಿದೆಯಲ್ಲ, ತುಂಬ ಕಷ್ಟ ಫ್ರೆಂಡ್ಸ್. ಒಂದು ಕಡೆ ದೈಹಿಕವಾಗೂ ಹೊಡೆತ ಮತ್ತು ಮಾನಸಿಕವಾಗೂ ಸಹ ಹೊಡೆತ ಆಗಿರುತ್ತೆ. ಅದು ಹೆಂಗೆ ಅಂತಂತಂದರೆ, ಈ ಕಡೆ ದುಡ್ಡು ಹಂಚಬೇಕು, ಈ ಕಡೆ ಅವನು ಹಿಂಗಾಯ್ತು ಅಂತಲೂ ನೋಡಬೇಕು. ಇಲ್ಲಿ ಏನಾಯಿತು, ಯಾರು ತಪ್ಪು, ಏನು ಅಂತಲೇ ಹೇಳೋಕ್ಕಂತ ಇದಿಲ್ಲ. ಈ ಹೊಡೆದವ್ರಿಗೂ ಮನುಷ್ಯತ್ವ ಇಲ್ಲ. ಹಂಗೆ ಹೊಡ್ಕೊಂಡು ಹೋಗಿದ್ರೆ ಅಟ್ಲೀಸ್ಟ್ ನಿಲ್ಲಿಸಿ ಏನಾಯಿತು ಅಂತಲೂ ಸಹ ಸೇರಿಸಲಿಲ್ಲ. ಇವಾಗ ಇಂಥ ಓದೋ ಹುಡುಗಂಗೆ ಹಿಂಗೆ ಆಯಿತು ಅಂತ ನಾವು ಯೋಚನೆ ಮಾಡಲೋ, ಇಲ್ಲ ಬದುಕದ್ನಲ್ಲ ಅಂತ ಯೋಚನೆ ಮಾಡಲೋ, ನಮಗೊಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ನಾವು ಈಗ ಹೆಂಗೆ ಅಂತಂದರೆ, ನಾನು ಹೇಳ್ದಂಗೆ ನಾವು ಜೀವನ ಅನ್ನೋದು ನಾವು ಅಂದ್ಕೊಂಡಂಗಲ್ಲ. ಬದುಕು ಬಂದಂತ ನಾವು ಅಂದ್ಕೊಂಡು ಹೋಗೋದೇ ಬದುಕು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಈಗ ಅವ್ನ ಮುಂದೆ ನಾವು ಏನೂ ಮಾತಾಡೋಂಗಿಲ್ಲ. ಇನ್ನು ಚಿಕ್ಕ ಹುಡುಗ, ಈಗ ಮಾತಾಡಿದ್ರೆ ಅವನ ಮನಸ್ಸಿಗೆ ಎಲ್ಲಿ ತಗೊಳ್ತಾನೆ ಅನ್ನೋ ಆಗುತ್ತೆ. ಹಂಗಾಗಿದೆ ಪರಿಸ್ಥಿತಿ. ಇಷ್ಟೇ ಫ್ರೆಂಡ್ಸ್. ನಾನು ಲಾಸ್ಟು ವ್ಲಾಗಲ್ಲೂ ನಾನು ಹೇಳ್ದಂಗೆ, ದಯವಿಟ್ಟು ನಾವು ಮಕ್ಕಳಿಗೆ ಎಲ್ಲ ನೋಡ್ಕೊಳ್ತೀವಿ, ಎಲ್ಲದನ್ನು ಮಾಡ್ತೀವಿ, ಎಲ್ಲ ಪೇರೆಂಟ್ಸ್ ಆದವರು. ಇದನ್ನು ನೋಡ್ತಿರೋಂಥ ಯಾರೇ ಅಕ್ಕ ತಂಗಿರಾಗಲಿ, ಅಣ್ಣ ತಮ್ಮದಿರಾಗಲಿ, ನಾನು ಹೇಳೋದಿಷ್ಟೇ ಫ್ರೆಂಡ್ಸ್. ನಮಗೆ ಏನೋ ಒಂದು ಸೆಕ್ಯೂರಿಟಿ ಇರೋಂಥ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಈಗ ನಮಗಾಗಿರೋ ಅಂಥ ಅನುಭವದಲ್ಲಿ ಇರಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್ ನಮಗೆ. ನೋಡಿ ಹುಷಾರಾಗಿ ನಾವು ಯಾವುದು ಬರುತ್ತೆ, ಹೆಂಗೆ ಕ್ಲೈಮ್ ಆಗುತ್ತೆ, ಏನು ಅಂತ ಎಲ್ಲ ಕೇಳಿಕೊಂಡು ನಮ್ಮ ಇದಕ್ಕೆ ಒಂದು ಮಾಡಿಸ್ಕೊಂಡಿರ್ಬೇಕು ಅಂತಂತ ನಮಗೆ ಅನ್ನಿಸ್ತು. ಈಗ ಖರ್ಚನ್ನು ತಡೆಯೋಕ್ಕೂ ಆಗದಾಗ ನಮಗೆ ಅನಿಸಿದ್ದು ಇಷ್ಟೇ ನಮಗೆ. ಆಮೇಲೆ ಅಷ್ಟೇ ಫ್ರೆಂಡ್ಸ್, ಯಾರೇ ಆಗಲಿ, ನೀವು ಹೇಳ್ತಿದ್ದೀನಲ್ಲ, 10th ಸೆಕೆಂಡ್ PU ಇಂಥ ಒಂದೊಂದು ಇದರಲ್ಲಿ ಇರ್ತಾರಲ್ಲ ಮಕ್ಕಳು, ಅಂಥ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಸಹ ನೀವು ಬೈಕ್ನ ಕೊಡಬೇಡಿ. ನೀವು ಮಕ್ಕಳು ನೋಡ್ತಿರೋ ಪೇರೆಂಟ್ಸ್ಗಳಿಗೆ ಹೇಳ್ತಿರೋದಷ್ಟೇ. ನಾವು ಹೆಂಗೆ ಅಂತಂದು ಯಾರೋ ಎಲ್ರಿಗೂ ಆಗಲ್ಲ, ನಾನು ಒಪ್ಕೊಳ್ತೀನಿ. ಬಟ್ ಅಂದ್ರೂ ಇಂಥ ಒಂದೊಂದು ಸಿಚುವೇಶನ್ ನಡೆದಾಗ ಅನ್ನಿಸ್ಬಿಡುತ್ತೆ, ಮಕ್ಕಳು ಭವಿಷ್ಯನೇ ಇಯರಲ್ಲಿ ನಿಂತಿರುತ್ತೆ. ಹಾಗಾಗಿ ಯಾರೂ ಸಹ ನೀವು ಬೈಕ್ನ ಮಕ್ಕಳಿಗೆ, ನಿಮ್ಗೆ ಅವ್ರು ಎಷ್ಟೇ ಚೆನ್ನಾಗಿ ಓಡಿಸಿದ್ರು ಸಹ ನೀವು ಬೈಕ್ ಮಾತ್ರ ಆ ಮಕ್ಕಳಿಗೆ ಕೊಡಬೇಡಿ. ನೀವೇ ಜೊತೆಲಿ ಕರ್ಕೊಂಡೋಗಿ, ಜೊತೆಲಿ ಕರ್ಕೊಂಬನ್ನಿ. ಯಾಕೆಂತಂದರೆ ನಮಗಾದಂಥ ಕೆಟ್ಟ ಅನುಭವ ನಾವು ಹೇಳ್ತಾ ಇರೋದು. ನನ್ನ ತಮ್ಮಂದೇನೂ ತಪ್ಪಿರಲಿಲ್ಲ, ಬಟ್ ಆ ಆಟೋದವ್ರು ಹೊಡೆದ್ರು. ಬಟ್ ಅನುಭವಿಸಿದ್ದು ಯಾರು? ನನ್ನ ತಮ್ಮನೇ ಆಗಿದೆ ನೋವನ್ನ. ಇಷ್ಟೇ ಫ್ರೆಂಡ್ಸ್ ನಾನು ಹೇಳ್ತಿರೋದು. ಹೆಂಗೆಲ್ಲ ಬರುತ್ತೆ ಅಂತಂತಂದರೆ ಹೇಳಬಾರ್ದು ಫ್ರೆಂಡ್ಸ್. ನಾವು ಏನಂತ ಅಂದ್ಕೊಂಡ್ವಿ, ಓದ್ವಿ, ನಾವು ಕಾಲು ಫ್ರ್ಯಾಕ್ಚರ್ ಆಗಿದೆ, ಅವನಿಗೆ ಸರ್ಜರಿ ಏನೇನು ರಾಡ್ ಹಾಕ್ತಾರೆ, ಹುಷಾರಾಗ್ತಾನೆ, ಅದು ಮುಗಿದಿದ್ದ ಕತೆ ಆಗಿದೆ ಹಾಸ್ಪಿಟ್ಲಿಗೆ ಸೇರ್ಕೊಂಡ್ಮೇಲೆ.
1 ವರ್ಷ ಬೇಕು, 6 ತಿಂಗಳು ಅಂತ 3 ತಿಂಗಳು ಅಂತ ಕಂಡ್ವಿ, ಅದೆಲ್ಲ ಈಗ 6 ತಿಂಗಳಾಗ್ತಾ ಇದೆ, ಇನ್ನೇನು ಈ ವರ್ಷನೇ ಹಿಂಗೆ ಮುಗಿಯುತ್ತೆ ಅನ್ನೋ ಪರಿಸ್ಥಿತಿಲಿ ನಾವು ಇದ್ದೀವಿ. ಅದಕ್ಕೋಸ್ಕರ ಅಷ್ಟೇ ಫ್ರೆಂಡ್ಸ್ ಹೇಳ್ತಿರೋದು. ಈಗ ಹೆಂಗೆ ಅಂತಂತ ಹೇಳಿ ನಾನು ಏನು ಹೇಳ್ಬೇಕಂತ ನಮಗೂ ಗೊತ್ತಾಗ್ತಿಲ್ಲ. ಈ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಕೂತ್ಕೊಬೇಕು. ಇಲ್ಲ ಈಗ ಚೆನ್ನಾಗಿ ಆಗಿದ್ದಾನೆ, ಈಗ ಸದ್ಯಕ್ಕೆ ಅವ್ನು ಬದುಕು, ಈಗ ನೆಕ್ಸ್ಟ್ ಅವ್ನ ಎಜುಕೇಷನ್ನು ನೋಡ್ಕೊಬೋದು, ಸದ್ಯಕ್ಕೆ ಉಳ್ಕೊಂಡ ಅಂತ ನಾವು ಖುಷಿ ಪಡಬೇಕು. ಯಾವುದು ಅಂತಲೂ ಎಲ್ಲ ಕಡೆನೂ ಯೋಚನೆ ಮಾಡಬೇಕು. ಬಟ್ ಈಗ ಅಂದರೆ ಉಳ್ಕೊಂಡಿದ್ದು ಒಳ್ಳೆ ಆಯಿತು, ಈಗ ನಾವು ದುಡ್ಕೊಬೋದು, ಅವ್ನು ನೆಕ್ಸ್ಟ್ ಫ್ಯೂಚರಲ್ಲಿ ಚೆನ್ನಾಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ವಿ. ಬಟ್ ಅಂದ್ರೂ ಅವನಿಗೆ ಎಲ್ಲದೂ ಬೇಕು. ನಾವು ರೈತರು ಮಕ್ಕಳಲ್ವ ಫ್ರೆಂಡ್ಸ್, ಈಗ ನಮಗೆ ಫೈನಾನ್ಷಿಯಲೂ ನೋಡ್ಕೊಬೇಕು, ಅವ್ರಿಗೆ ಎಜುಕೇಷನ್ನೇ ಅವ್ರಿಗೆ ಅವ್ರ ಪವರ್ ಆಗಿರುತ್ತೆ. ಅದು ಅಷ್ಟು ಚೆನ್ನಾಗಿ ಓದೋ ಹುಡ್ಗಂಗೆ ಆಯ್ತಲ್ಲ ಅಂತ ಇದು ಮಾಡಬೇಕಾಗುತ್ತೆ, ಎಲ್ಲದನ್ನು ನೋಡ್ಕೊಬೇಕಾಗುತ್ತೆ. ಏನು ಅಂತಲೇ ಗೊತ್ತಾಗಲ್ಲ ಫ್ರೆಂಡ್ಸ್. ಇಷ್ಟೇ ನಾನು ಹೇಳ್ತಿರೋದು. ಆದಷ್ಟು ನಮ್ಮ ಅನುಭವಕ್ಕೆ ಬಂದಂತೆ ನಾವು ಅನುಭವಿಸಿದ ಕಷ್ಟದ ಪ್ರಕಾರ ದಯವಿಟ್ಟು ಯಾರು ನೋಡ್ತಾ ಇದ್ದೀರಾ ಅವರು ಮಕ್ಕಳಿಗೆ ಬೈಕ್ ಕೊಡಬೇಡಿ. ನೆಕ್ಸ್ಟ್ ನೀವು ನಮ್ಮ ಆಗಿದ್ದಂಥ ಅನುಭವಕ್ಕೆ ತಕ್ಕಂತೆ ನಾವು ಈ ವಿಚಾರಿಸಿ ನಿಮ್ಮ ಸುತ್ತಮುತ್ತ ಇರೋವಂಥ ಒಂದು ಇನ್ಶೂರೆನ್ಸ್ ಅನ್ನೋದನ್ನ ಮಾಡಿಸ್ಕೊಳ್ಳಿ. ಏಕೆಂತಂದರೆ ಈ ಖರ್ಚು ಹಿಂಗೆ ಆದಾಗ ಅವ್ರ ಎಜುಕೇಷನ್ನೇ ಮುಗಿಯೋದು ಅಷ್ಟು ಖರ್ಚಾಯಿತು ನಮ್ಮದು. ರೈತರು ಎಲ್ಲಿ ಹೊಂಚಬೇಕು. ಈಗ ನಮ್ಮ ಕಡೆ ನಮ್ಮದು ಅರಸೀಕೆರೆ, ನಮ್ಮ ಕಡೆ ನಾವು ಅಂದ್ಕೊಂಡಷ್ಟೇನು ಮಳೆ ಎಲ್ಲ ಬರಲ್ಲ. ಸುಮ್ಮನೆ ನಾವು ಹಾಸನ ಡಿಸ್ಟ್ರಿಕಲ್ಲಿ ಇದ್ದೀವಿ, ಬಟ್ ನಮ್ಮ ಹಳ್ಳಿ ಕಡೆ ಎಲ್ಲ ಬಂದೇ ಬಿಡುತ್ತೆ, ಇಲ್ಲಾಂದ್ರೆ ಇಲ್ಲೇ ಇಲ್ಲ. ಅಂದರೆ ಒಂದು ಸಲ ಮಳೆ ಫುಲ್ ಜಾಸ್ತಿ ಆದರೆ ಆ ತೆಂಗಿನ ಗಿಡ ಮಳೆ ಜಾಸ್ತಿ ಆಯಿತು ಅಂತ ಹೋಗುತ್ತೆ, ಇಲ್ಲ ಮಳೆ ಕಮ್ಮಿ ಆಯಿತು ಅಂತಂದ್ರೂ ತೆಂಗಿನ ಗಿಡ ಹೋಗುತ್ತೆ ನಮ್ಮದು. ಹಂಗಾಗಿ ಏನಂತ ಹೇಳ್ಕೊಳೋವಷ್ಟು ನಮ್ಮದು ರೈತರ ಜೀವನ ಏನು ಅಷ್ಟೊಂದು ಚೆನ್ನಾಗಿರಲ್ಲ. ಮುಂಗಾರು ಒಂದು ಸಲ ಆದರೆ ಇಲ್ಲ ಹಿಂಗಾರು ಆಗಲ್ಲ, ಹಿಂಗಾರು ಆದರೆ ಮುಂಗಾರು ಆಗಲ್ಲ, ಇದೇ ನಮ್ಮ ಪರಿಸ್ಥಿತಿ. ಇನ್ನೇನು ಯಾವುದ್ರಲ್ಲಿ ನಮಗೆ ಬರುತ್ತೆ, ಯಾವುದ್ರಲ್ಲೂ ನಮಗೇನೂ ನಮಗೆ ಅಂಥ ಆದಾಯ ಎಲ್ಲ ಸಿಗಲ್ಲ. ಯಾಕೆಂದರೆ ನಾವು ರೈತರು, ನಾವು ಬಿಸ್ನೆಸ್ ಎಲ್ಲ ಏನೂ ಇಲ್ಲ. ಅವರು ಹೊಟ್ಟೆ ನೋಡಿಕೊಂಡು ಮಕ್ಕಳನ್ನ ಓದಿಸೋ ಇದರಲ್ಲಿ ಸಾಕಾಗೋದು ಅಂತ ಅನಿಸುತ್ತೆ. ಅಂಥದ್ರಲ್ಲಿ ಇಂಥ ಪರಿಸ್ಥಿತಿ ಬಂದಾಗ ಹೆಂಗೆ ಅನುಭವಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಇದು ಹೆಂಗೆ ಬರುತ್ತವೆ ಅಂತ ಸಿಚುವೇಶನ್ಗಳು ಹೇಳಕ್ಕೆ ತೀರ್ದು. ಹಂಗಂದರೆ ಇವ್ನ ನೋಡ್ಕೊಂಡಾಗ ಈಗ ನೆಕ್ಸ್ಟ್ ನಾವು ಇನ್ನೊಂದು ಹಾಸ್ಪಿಟಲಿಗೆ ಹೋಗಿದ್ವಿ, ಅಲ್ಲಿ ನೋಡಿದಾಗ ಹಿಂಗೆ ಅವ್ರದ್ದು ಯಾರ್ದು ತಪ್ಪಿರಲ್ಲ, ಬಟ್ ಬೇರೆ ರೀತಿಯಲ್ಲೆಲ್ಲ ಬಂದಿರೋ ಎಲ್ಲ ಪೇಷಂಟ್ ನೋಡಿದಾಗ ಈಗ ನಮ್ಮದೇ ದೊಡ್ಡದು ಅಂತ ಅಂದ್ಕೊಂಡೋದ್ರೆ ಇವ್ರದ್ದು ನಮ್ಮಂಗೆ ಆಗಿರೋರಲ್ವ ಅಂತ ಅಂದ್ಕೊಂಡು ಸಮಾಧಾನ ಪಡಬೇಕು. ಏನು ಅನ್ನೋದೇ ಗೊತ್ತಿಲ್ಲ ಫ್ರೆಂಡ್ಸ್ ನಾವು. ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.